ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಎಲ್ಲ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇವತ್ತು ವೆರಿ ವೆರಿ ಸ್ಪೆಷಲ್ ಆ್ಯಂಡ್ ಆಸ್ಪೀಷಿಯಸ್ ಡೇ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರಿಗೂ. ಅದೇನಂದರೆ ಇವತ್ತು ವರಮಹಾಲಕ್ಷ್ಮಿ ಡೇ ಅಂತಲೇ ಹೇಳ್ಬೋದು. ಸೊ ಎಲ್ಲರಿಗೂ ವಿಶ್ ಯು ಹ್ಯಾಪಿ ಪ್ರಾಸ್ಪೆರಸ್ ವರಮಹಾಲಕ್ಷ್ಮಿ ಪೂಜಾ. ಹಾಗೆ ನಿಮಗೆ ದೇವರು 106 ವರ್ಷ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ನಿಮ್ಮ ಏನೇ ಈಡೇರಿಕೆಗಳು ಇದ್ರೂ ಅದು ನೆರವೇರಲಿ ಅಂತ ನಾನು ಆಶಿಸ್ತೀನಿ. ಸೊ ಇವತ್ತು ನಾನು ಪೂಜೆ ಮಾಡಬೇಕಂತ ಬೆಳಿಗ್ಗೆ ಬೇಗ ಎದ್ದು ದೇವರಿಗೆ ಪೂಜೆಗೆಲ್ಲ ಬೇಕಾದದ್ದು ಪರ್ಚೇಸ್ ಮಾಡಿಗೆ ಹೋಗಿ ಪರ್ಚೇಸ್ ಎಲ್ಲ ಮಾಡಿ ಬಂದಿದ್ದೀನಿ. ಮಾಡಿ ಇನ್ನು ಇವತ್ತು ಕ್ಲೀನಿಂಗ್ ಎಲ್ಲ ಆಯ್ತು. Lights went down when you feel lost in your shadow. Don't feel alone, don't scream so loud. We are living in this cruel world. Broken but strong, gotta move. Fire went out, lights went down when you feel lost in your shadow. ಎಲ್ಲ ಮುಗಿಸಿ ಸೊ ಇವಾಗ ನಾನು ಹೊರಟು ರೆಡಿಯಾಗಿದ್ದೀನಿ. ಸ್ನಾನ ಎಲ್ಲ ಮುಗಿಸಿ ಸೊ ಟೆಂಪ್ಲಿಗೆ ಹೋಗಿ ಬರಬೇಕಂತ. ಟೆಂಪ್ಲಿಗೆ ಹೋಗಿ ಬಂದು ಪೂಜೆ ಮಾಡೋದು. ಸೊ ಅದಕ್ಕಿಂತ ಮುಂಚೆ ಟೆಂಪ್ಲಿಗೆ ಹೋಗಿ ಮುಂಚೆ ಒಂದು ದೇವರಿಗೆ ದೀಪ ಆಗಿ ಹೋಗೋದು, ಬಂದು ಪೂಜೆ ಮಾಡೋದು. ಸೊ ಯಾಕಂದರೆ ಟೆಂಪಲ್ ಮತ್ತು ಕ್ಲೋಸ್ ಆದರೆ ಟೆಂಪ್ಲಿಗೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಈಗ ಟೆಂಪ್ಲಿಗೆ ಹೋಗಿ ಬರೋದು. ಅದಂತ ಆರಾಮ್ಸೆ ಮನೆಯಲ್ಲಿ ನಿಧಾನ ಪೂಜೆ ಮಾಡೋದು. ಬನ್ನಿ ಹೋಗೋಣ, ಹೋಗಿ ಬರೋಣ. ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ಒಂದು ಸೆಕೆಂಡ್ ಎಲ್ಲರಿಗೂ ವಿಶ್ ಹ್ಯಾಪಿ ವರಮಹಾಲಕ್ಷ್ಮಿ ಪೂಜಾ. ಸೊ ನಿಮ್ಮ ವರಮಹಾಲಕ್ಷ್ಮಿ ಪೂಜಾ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀರಿ, ಆಚರಣೆ ಮಾಡಿದ್ದೀರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತು ನಾನೊಂದು ಹೊಸ ಟಾಪ್ ಹಾಕಿದ್ದೀನಿ. ಈ ಥರದೇ ಸಿಂಪಲ್ ಆಗಿದೆ ನೋಡಿ. ಥರ ನನಗೆ ಕಲರ್ ತುಂಬ ಇಷ್ಟ ಆಯಿತು. ಗೈಸ್, ನನಗೆ ವರ್ಕ್ ಫ್ರಮ್ ಹೋಮ್ ಇದ್ದ ಕಾರಣ ನಾನು ಇವತ್ತು ವರಲಕ್ಷ್ಮಿ ಪೂಜಾವನ್ನು ಈವ್ನಿಂಗ್ ಆಚರಿಸ್ತಾ ಇದ್ದೀನಿ. ಸೊ ಯಾಕಂದರೆ ನನಗೆ ಮನೆ ಕೆಲಸ ಮಾಡಿಕೊಂಡು ಆಫೀಸ್ ಕೆಲಸ ಮಾಡಿಕೊಂಡು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಪೂಜೆ ಈವ್ನಿಂಗ್ ಮಾಡೋಣ ಅಂತ ಇಟ್ಕೊಂಡೆ. ಬಿಕಾಸ್ ಈವ್ನಿಂಗ್ ಇಸ್ ಆಸ್ಪಿಷಿಯಸ್ ಟೈಮ್ ಅಂತಲೇ ಹೇಳ್ಬೋದು. ಯಾಕೆ ಗೋಧುಡಿ ಲಗ್ನ ಅಲ್ವಾ, ಆ ಟೈಮಲ್ಲಿ ಮಾಡಿದರೆ. ಸೊ ಹಾಗಾಗಿ ತುಂಬ ಕೆಲಸ ಇದ್ದ ಕಾರಣ ನಾನು ಈವ್ನಿಂಗ್ ಇಟ್ಕೊಂಡಿದ್ದೀನಿ ವರಲಕ್ಷ್ಮಿ ಪೂಜಾ. ಹಾಗೆ ಇವತ್ತು ಫ್ರೈಡೇ ಅಲ್ವಾ, ಸೊ ಒಂಥರ ಚೆನ್ನಾಗಿರುತ್ತೆ ಈವ್ನಿಂಗ್ ಪೂಜಾ. ಸೊ ಲಕ್ಷ್ಮಿ ಮನೆ ಒಳಗಡೆ ಬರುವ ಟೈಮ್ ಅಲ್ವಾ, ಹಾಗಾಗಿ ಸೊ ಹಾಗೆ ನನಗೇನೆಲ್ಲ ಅಡುಗೆ ಮಾಡ್ತೀನಿ ಇವತ್ತು ವರಲಕ್ಷ್ಮಿ ಡೇ ಸ್ಪೆಷಲ್. ಸೊ ನಿಮಗೆ ತೋರಿಸ್ತೀನಿ ಆಮೇಲೆ. ಸೊ ಅದಕ್ಕಿಂತ ಮುಂಚೆ ನಾವು ಟೆಂಪಲ್ಗೆ ಹೋಗಿ ಬರೋಣ.
ಬನ್ನಿ. ಗೈಸ್ ನೋಡಿ, ನಾನು ಟೆಂಪಲ್ಗೆ ಬಂದಿದ್ದೆ. ಸೊ ನಂದು ದೇವರ ದರ್ಶನ ಎಲ್ಲ ಮುಗಿಸಿ ನಾನು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಮನೆ ಹತ್ರ ಇನ್ನೊಂದು ಟೆಂಪಲ್ ಇದೆ, ರಾಮ ಟೆಂಪಲ್ ಅಂತ. ಇದು ಬಂದು ಶ್ರೀನಿವಾಸ ಟೆಂಪಲ್ ಮತ್ತು ಹನುಮಾನ್ ಟೆಂಪಲ್, ಆಂಜನೇಯ ಟೆಂಪಲ್ ಒಂದೇ ಕಾಂಪೌಂಡಲ್ಲಿ ಇರೋದು ಎರಡು. ನೋಡಿ ಅಲ್ಲೊಂದಿದೆ, ಸೊ ಇಲ್ಲೊಂದು. ದೇವರ ದರ್ಶನ ಮುಗೀತು, ದರ್ಶನ ಚೆನ್ನಾಗೇ ಆಯಿತು. ಸೊ ನಿಮಗೂ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೀನಿ. ಸೊ ಇವತ್ತು ವರಲಕ್ಷ್ಮಿ ಹಬ್ಬ ಅಲ್ವಾ, ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ. ಸೊ ಇನ್ನು ಮನೆಗೆ ಇನ್ನು ಇನ್ನೊಂದು ಟೆಂಪಲ್ ಇದೆ, ಅಲ್ಲಿ ಹೋಗೋಣ ಬನ್ನಿ. ನೋಡ್ಕೊಳ್ಳಿ ಸರಿಯಾಗಿ. ಗೈಸ್ ನೋಡಿ, ನಾನು ಬಂದಿರೋ ಇನ್ನೊಂದು ಟೆಂಪಲ್ ಅಂದರೆ ಇದೆ ನೋಡಿ. ಗೈಸ್ ನೋಡಿ, ನಾನು ಬಂದಿರೋ ಮೊದಲ ಟೆಂಪಲ್ ಅಂದರೆ ಶ್ರೀನಿವಾಸ ಟೆಂಪಲ್ ಇದೆ, ದೇವರದ್ದು ನೋಡಿ. ದೇವರ ದರ್ಶನ ಚೆನ್ನಾಗಿ ಆಯಿತು. ಇನ್ನು ಪೂಜೆ ಮಾಡಬೇಕು, ಇಲ್ಲಿ ಪೂಜೆ ಆಗಬೇಕು ಟೆಂಪಲಲ್ಲಿ. ಸೊ ಹಾಗಾಗಿ ಅವ್ರು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ನಾನು ಪ್ರೇ ಮಾಡಿ ಈಗ ಇನ್ನೊಂದು ಟೆಂಪಲ್ಗೆ ಹೊರಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಗೈಸ್, ನಾನು ಇವಾಗಷ್ಟೇ ಟೆಂಪಲ್ಗೆಲ್ಲ ಹೋಗಿ ಬಂದೆ. ಫೀಲಿಂಗ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. 2 ಟೆಂಪಲ್ಗೆ ಹೋದೆ. ಒಂದು ಶ್ರೀನಿವಾಸ ದೇವರ ಟೆಂಪಲ್ಗೆ, ಅಲ್ಲೇ ಕಂಪೌಂಡ್ ಒಳಗಡೆ ಇನ್ನೊಂದು ಆಂಜನೇಯ ಟೆಂಪಲ್ ಇದೆ. ಸೊ 2 ಟೆಂಪಲ್ ಇದೆ ಒಟ್ಟಿಗೆ. ಸೊ ಅಲ್ಲಿಗೆ ಹೋಗಿ ದೇವರ ದರ್ಶನ ಎಲ್ಲ ಮಾಡಿ ಬಂದೆ. ದರ್ಶನ ಚೆನ್ನಾಗೇ ಇತ್ತು. ಬಟ್ ಒಂದಂದರೆ ಅಲ್ಲಿ ಪೂಜೆಗೆಲ್ಲ ತಯಾರಿ ಮಾಡ್ತಾಯಿದ್ರು. ಅಂದರೆ ಸ್ವಲ್ಪ ಟೈಮ್ ಇತ್ತು ಪೂಜೆಗೆ. ಅಂದರೆ ಅವರು ದೇವರಿಗೆ ಆರತಿಗೆ ಮತ್ತು ದೇವರಿಗೆ ಬಟ್ಟೆ ಎಲ್ಲ ದೇವರಿಗೆ ಪೂಜೆಗೆಲ್ಲ ತಯಾರಿ ನಡೆಸ್ತಾಯಿದ್ರು. ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಆಂಜನೇಯ ದೇವರ ಗುಡಿಗೆ ದರ್ಶನ ಮಾಡಿ ಮತ್ತೆ ನಾನು ವಾಪಸ್ ಆನ್ ದಿ ವೇ ಇನ್ನೊಂದು ಟೆಂಪಲ್ ಇದೆ ನಮ್ಮ ಮನೆ ಹತ್ರ, ರಾಮ ಟೆಂಪಲ್ ಅಂತ. ಸೊ ಅಲ್ಲಿ ಹೋಗಿ ಬಂದೆ. ಟೋಟಲ್ 3 ಟೆಂಪಲ್ ಆಯಿತು, 3 ದೇವರ ದರ್ಶನ ಆಯಿತು. ಶ್ರೀನಿವಾಸ ದೇವರು ಮತ್ತು ಆಂಜನೇಯ ದೇವರು ಹಾಗೆ ರಾಮದೇವರು. ಸೊ 3 ಟೆಂಪಲ್ಗೆ ಹೋಗಿ ದೇವರ ದರ್ಶನ ಚೆನ್ನಾಗಿ ಮುಗಿಸ್ಕೊಂಡು ಬಂದೆ. ಫೀಲಿಂಗ್ ಬ್ಲೆಸ್ಡ್. ಸೊ ಹಾಗೆ ನಿಮಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಬೇಡಿಕೊಂಡಿದ್ದೀನಿ. ಸೊ ಇವತ್ತಿನ ಡೇ ಚೆನ್ನಾಗಿತ್ತು. ಸೊ ಇನ್ನು ಇಲ್ಲಿ ಮನೆಯಲ್ಲಿ ಪೂಜೆ ಮಾಡೋದು. ಸೊ ನಾನು ಹೇಗೆ ಪೂಜೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಇವಾಗ ಪೂಜೆ ತಯಾರಿ ಮಾಡೋಣ. ನಂದು ನೆನ್ನೆ ಹೇರ್ ಆಯಿಲ್ ಹಾಕಿರೋದ್ರಿಂದ ಸ್ವಲ್ಪ ಆಯಿಲ್ ಹೋಗಿಲ್ಲ ಹೇರ್. ಇದು ನೋಡಿ, ಸ್ವಲ್ಪ ಮೆಸ್ಸಿ ಕಾಣ್ತಾ ಇದೆ ಹೇರ್, ತಿಕ್ಕಾಗಿದೆ ನೋಡಿ. ಹಾಗೆ ಇದೆ ಆಯಿಲ್ ಸ್ವಲ್ಪ. ನಾಳೆ ಮತ್ತೆ ವಾಶ್ ಮಾಡಬೇಕು, ಹೇರ್ ವಾಶ್. ಗೈಸ್, ಇವತ್ತು ವರಮಹಾಲಕ್ಷ್ಮಿ ಡೇ ಆದ್ದರಿಂದ ಇವತ್ತು ಬೇಡಿದನ್ನು ವರ ಕೊಡುವ ಲಕ್ಷ್ಮೀ ದೇವರು ಅಂತಲೇ ಹೇಳ್ಬೋದು. ಅಷ್ಟಲಕ್ಷ್ಮಿಯರಿದ್ದಾರಲ್ವಾ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ. ಗೈಸ್, ಇವತ್ತು ವರಮಹಾಲಕ್ಷ್ಮಿ ಡೇ ಅಲ್ವಾ. ಸೊ ಹಾಗಾಗಿ ಇವತ್ತು ಬೇಡಿದನು ವರ ನೀಡುವ ಲಕ್ಷ್ಮೀ ಡೇ ಅಂತಲೇ ಹೇಳ್ಬೋದು. ಸೊ ಅಷ್ಟಲಕ್ಷ್ಮಿಯರು ನಾವು ಎಷ್ಟು ಚೆನ್ನಾಗಿ ಪೂಜೆ ಮಾಡಿ ಒಲಿಸಿಕೊಳ್ತೀವಿ ದೇವರನ್ನು, ಅಷ್ಟು ನಮಗೆ ಒಳ್ಳೆಯ ವರ ನೀಡ್ತಾರೆ. ಸೊ ಅಷ್ಟಲಕ್ಷ್ಮಿಯರಂದರೆ ವರಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಯೋಗಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಅದೃಷ್ಟಲಕ್ಷ್ಮಿ, ಅಷ್ಟಲಕ್ಷ್ಮಿ, ಸಂತಾನಲಕ್ಷ್ಮಿ. ಸೊ ಈ ಥರ ಎಲ್ಲ ಲಕ್ಷ್ಮೀ ದೇವರು ಇವತ್ತು ಒಟ್ಟಾಗಿ ನಾವು ಇಷ್ಟು ಚೆನ್ನಾಗಿ ದೇವರ ಪೂಜೆಯನ್ನು ಆಚರಿಸ್ತೀವಿ. ಬಗೆ ಬಗೆಯ ಸ್ವೀಟ್ಸ್ಗಳನ್ನಿಟ್ಟು, ಫಲವಸ್ತುಗಳನ್ನಿಟ್ಟು, ಹೂಗಳನ್ನಿಟ್ಟು, ಹಾಗೆ ನೈವೇದ್ಯಗಳನ್ನಿಟ್ಟು ದೇವರಿಗೆ ನಾವು ಪೂಜೆ ಸಮರ್ಪಿಸ್ತೀವಿ. ಸೊ ಅಷ್ಟೇ ಚೆನ್ನಾಗಿ ದೇವರು ನಮಗೆ ಒಲಿತಾರೆ. ಸೊ ಹಾಗಾಗಿ ಶುದ್ಧ ಭಕ್ತಿ ಕಾಯ ವಾಚ ಮನಸ್ಸಿಂದ ನಾವು ದೇವರನ್ನು ಪೂಜಿಸಿ ನಾವು ದೇವರನ್ನು ಒಲಿಸಿಕೊಳ್ಳೋಣ. ನನಗೆ ಹಾಗೆ ನಿಮಗೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ವರಮಹಾಲಕ್ಷ್ಮಿ ಪೂಜಾ. ಹಾಗೆ ನಿಮಗೆಲ್ಲರಿಗೂ ದೇವರು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ, ದೀರ್ಘಾಯುಷ್ಯರಿಗೆ ಕೊಟ್ಟು ಕಾಪಾಡಲಿ. ಬ್ಲೆಸ್ ಯು ಆಲ್ ವಿತ್ ಗುಡ್ ಹೆಲ್ತ್, ಹ್ಯಾಪಿನೆಸ್, ಪ್ರಾಸ್ಪಾರಿಟಿ, ಅಬಂಡೆನ್ಸ್, ಸಕ್ಸೆಸ್. ಓಕೆ, ಬನ್ನಿ ಪೂಜೆ ಸ್ಟಾರ್ಟ್ ಮಾಡೋಣ.
ಗೈಸ್ ನೋಡಿ, ಇದೇ ನಮ್ಮ ವರಮಹಾಲಕ್ಷ್ಮಿ. ಸೊ ನಮ್ಮ ಪೂಜೆ ಆಯಿತು, ಫೀಲಿಂಗ್ ಬ್ಲೆಸ್ಡ್ ಅಂತ ಹೇಳ್ಬೋದು. ಇವಾಗ ಹಬ್ಬದ ಊಟ ಆಗ್ತಾ ಇದೆ. ಹಬ್ಬಕ್ಕೆ ಸಿಂಪಲಾಗಿ ವೈಟ್ ರೈಸ್, ಟೊಮೆಟೊ ಸಾರು, ಕುಕುಂಬರ್ ಸ್ಯಾಲೆಡ್ ಮತ್ತು ಖೀರ್ ಪಾಯಸ ಮಾಡಿದ್ದೆ, ಚೆನ್ನಾಗಿ ಆಗಿತ್ತು. ಗೈಸ್ ಫೀಲಿಂಗ್ ಬ್ಲೆಸ್ಡ್. ಸೊ ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಮಹಾಲಕ್ಷ್ಮಿ ಪೂಜಾ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋಸ್ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸಿ ಟೇಕ್